ಅಂದ್ರೆ ನಾನು ಹೇಳೋದು ಸಪೋರ್ಟ್ ಎಲ್ಲ ಕಡೆಯಿಂದಲೂ ಬರಬೇಕು, ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಬರಬೇಕು. ಇಟ್ಸ್ ನಾಟ್ ಓನ್ಲಿ ಫ್ರಮ್ ಆಕ್ಟರ್ ಡಿಪಾರ್ಟ್ಮೆಂಟ್ ಅಂತಲ್ಲ, ಫ್ರಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎವ್ರಿ ಡಿಪಾರ್ಟ್ಮೆಂಟ್ ಇಂದ ನಾವು ಸಪೋರ್ಟ್ ಸಿಕ್ಕಿದಾಗ, ಎಸ್ಪೆಷಲಿ ಪ್ರೊಡ್ಯೂಸರ್ಗೆ ಮೇನ್ ಹೆಲ್ಪ್ ಆಗ್ಬೇಕಮ್ಮ. ಅದು ಹೆಂಗ್ ಹೆಲ್ಪ್ ಆಗ್ಬೇಕಂದ್ರೆ, ಸ್ಕ್ರಿಪ್ಟ್ ಪಕ್ಕಾ ಮಾಡ್ಕೊಂಡು ಶೂಟಿಂಗ್ ಹಿಡಿದಾಗ ಅದು ಚಂದ ಅಂತ ಅನ್ಸುತ್ತೆ. ಇವಾಗ ನಾನು ಹೇಮಂತ್ ವಿಷಯಕ್ಕೆ ಬಂದಾಗ, ಟಿಲ್ ದಿಸ್ ಒನ್ ಇಸ್ ರೆಡಿ, ಡಸಂಟ್ ವಾಂಟ್ ಟು ಗೋ ಇನ್ ಟು ದಿ ಶೂಟ್. ನಾನು ಇಲ್ಲ ಮಾಡ್ಬಿಡೋಣ ಒಂದು 5 days ಆ ಥರ ವರ್ಕ್ ಮಾಡೋ ಮನುಷ್ಯ ಅಲ್ಲ, ಐ ಡೋಂಟ್ ಥಿಂಕ್. ಯಾಕಂದ್ರೆ ನಾವು ಆ ಪಿಕ್ಚರ್ ಸ್ಟಾಪ್ ಭೈರವನ ಕೊನೆ ಪಾಠ ಮಾಡ್ಬೇಕಾದ್ರೂ ಅಷ್ಟೇ ಎಲ್ಲ ಆಗಿ ಒಂದು ಐ ಥಿಂಕ್ ಆಲ್ಮೋಸ್ಟ್ 8-9 months, ಆಲ್ಮೋಸ್ಟ್ 1 year ಆದ್ಮೇಲೆ ಫೋಟೋಶೂಟ್ಗೆ ಹೋಗಿದ್ದು. ಫೋಟೋಶೂಟ್ ಮಾಡ್ಬಿಟ್ಟು ನಾವು ಅದು ಯಾವುದೋ ಬೆಟ್ಟಕ್ಕಲ್ಲ ಹತ್ಬೇಕು, ಅದೆಲ್ಲ ಹೋಗಿ ಹತ್ತಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಮಾಡ್ಬಿಟ್ಟು ಆ ಒಂದು ಫೋಟೋನು ಬಂತು. ಅದು ಆ ರೀತಿ ರೆಡಿಯಾಗಿದ್ದು ಹೋದಾಗ ಶೂಟಿಂಗ್ ಭಾಳ ಒಳ್ಳೇದಾಗುತ್ತೆ ಅಂತ ನನ್ನ ಒಂದು ಭಾವನೆ. ಆ್ಯಂಡ್ ಈವನ್ ಇದ್ರಲ್ಲೂ ಅಷ್ಟೇ, ಏನು ಪಬ್ಲಿಸಿಟಿ ಮಾಡ್ಬೇಕಾದ್ರೆ ಅಷ್ಟೇ ದೇ ಶುಡ್ ಬಿ ಎ ಪ್ರಾಪರ್ ಒಂದು ಏನು ಮಾಡ್ತೀವಿ ಅನ್ನೋದನ್ನ ಲೆಕ್ಕಾಚಾರ ಇಟ್ಕೊಂಡು ಮಾಡಿದಾಗ ಭಾಳ ಚೆನ್ನಾಗಿ ಆಗುತ್ತೆ. ಅದು ನಾವು ಮಾಡಿಬಿಟ್ರೆ ಚೆನ್ನಾಗಿ ಹೋಗುತ್ತೆ ಅಂತ ಹೇಳ್ತಾರೆ, ಅದಲ್ಲ. ಪಿಕ್ಚರ್ ಚೆನ್ನಾಗಿರ್ಬೇಕು, ಆಮೇಲೆ ನಾವು ಹೆಂಗೆ ಪ್ರಮೋಟ್ ಮಾಡಬೇಕು, ಅದನ್ನ 100% ಟೆಕ್ನಿಕಲ್ ಟೀಮಿಂದ ಅವರು ಮಾಡಿದಾಗ. ಇವತ್ತು ನಾವು ಸುಮ್ಮನೆ ಒಂದು ಸ್ಮಾಲ್ ತುಣುಕ್ ನೋಡಿದಾಗ ಏನೋ ಸ್ಟೋರಿ ಬಿಟ್ಕೊಡ್ದೇನೆ ಒಂದು ಸ್ಮಾಲ್ ತುಣುಕಲ್ಲಿ ನಮ್ಮ ಆಪರೇಷನ್ ಇದು ಡ್ರೀಮ್ ಥಿಯೇಟರ್ ಬಂದ್ಬಿಟ್ಟು ಭಾಳ ಚೆನ್ನಾಗಿ ಬಂತು. ಆ ರೀತಿ ನಾವು ಏನು ಬಿಡ್ತೀವಿ, ಏನು ಜನಗಳನ್ನ ಹೆಂಗ್ ಎಳಿಬೇಕು ಥಿಯೇಟರ್ ಒಳಗಡೆ ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿ ಸಪೋರ್ಟ್ ಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು, ಬರೀ ಮಾತಾಡ್ತಾ ಸಪೋರ್ಟ್ ಮಾಡೋದಲ್ಲ, ಆ ಸಪೋರ್ಟ್ ಪ್ರಾಕ್ಟಿಕಲ್ ತೋರಿಸ್ಬೇಕು ನಾವು ಅಷ್ಟೇ. ಎಲ್ಲ 100% ಎವ್ರಿಬಡಿ. ಇವಾಗ ಏನಂತೀವಿ, ಬರೀ ಸೂಪರ್ ಸ್ಟಾರ್ಗಳ ಪಿಕ್ಚರೇ ಹೋಗ್ಬೇಕು ಅಂತ ಅಲ್ಲಮ್ಮ, ಎಲ್ಲ ಸಿನಿಮಾಗಳು ಹೋಗ್ಬೇಕು ಅನ್ನೋದು ನಮ್ಮ ಆಸೆ. ಅವಾಗಲೇ ನಮ್ಮ ಭಾಷೆ ಉಳಿಬೇಕು. ನಾವು ಭಾಷೆ ಅಂತೀವಿ, ಎಲ್ಲದಕ್ಕೂ ಭಾಷೆ ಅಂತೀವಿ. ನಾವು ಬಿಟ್ಕೊಳ್ಬೇಡಲ್ವ ನಮ್ಮ ಭಾಷೆನ. ವಿ ಶುಡ್ ನಾಟ್ ಲಿವ್. ಅದು ನಮ್ಮ ಕರ್ತವ್ಯ ಮಾತ್ರ, ಜನಗಳ ಕರ್ತವ್ಯನೂ ಆಗುತ್ತೆ. ಅದು 100% ಎಲ್ಲರ ಸಪೋರ್ಟು ಬೇಕಿದೆ, ನಮ್ಮ ಒಬ್ಬರು ಸಪೋರ್ಟ್ ಆಗಲ್ಲ.